ನಾನು ಎಲ್ಲರಿಂದ ದೂರ ಇದ್ದೀನಪ್ಪ ಅಂದರು. ಯಾಕೆ ಸರ್ ಅಂದೆ. ಅವರು ಫುಲ್ಲಾಗಿ ಹೇಳಿಲ್ಲ, ದೂರ ಇದ್ದೀನಿ ಅಷ್ಟೇ ಅಂದರು. ನನಗೂ ಭಯ. ಒಂದು ದೊಡ್ಡ ವ್ಯಕ್ತಿ, ಏಜಲ್ಲೂ ಕೂಡ ದೊಡ್ಡವರು, ನನಗಿಂತ ಒಂದು 15-13 ವರ್ಷ ದೊಡ್ಡವರು, ಒಂದು ಯಾವುದೋ ಒಂದು ಕಟ್ಟಡದಲ್ಲಿ ಇದ್ದಾರೆ. ನಾವೆಲ್ಲ ಸ್ವಲ್ಪ ಸಣ್ಣ ಮಟ್ಟದಲ್ಲಿ ಅಲ್ಲೇ ಆಫೀಸಲ್ಲೇ ಮಲ್ತಾ ಇದ್ವಿ. ನಾವು ಈ ಥರದ್ದೆಲ್ಲ ನಮ್ಗೆ ಇನ್ನೊಬ್ಬರು ಮನೆಗೆ ಹೋಗೆಲ್ಲ ಅಭ್ಯಾಸ ಇಲ್ಲ. ಅವ್ರ ಮನೇಲಿ ಹೋಗಿ ಅವ್ರನ್ನ ನಾನು ರೂಲ್ಸ್ ಮಾಡೋವಷ್ಟು ನಾನು ಆ ದೊಡ್ಡ ವ್ಯಕ್ತಿನೂ ಅಲ್ಲ. ಅಲ್ಲಿ ಏನೇನು ನಡೀತಾ ಇದೆ ತಿಳ್ಕೊತಾ ಇದ್ದೀನಿ ನಾನು. ಅಲ್ಲಿ ಏನಾಗಿತ್ತು ಅಂದರೆ, ರಘುವೀರ್ ಅವ್ರಿಗೆ ಬಿಟ್ಟರೆ ನನಗೆ ಬಿಟ್ಟರೆ ರಘುವೀರ್ಗೆ ಬಿಟ್ಟರೆ ಬೇರೆ ಯಾರಿಲ್ಲ, ಅವ್ರಿಗೆ ನಾನು ಬಿಟ್ಟರೆ ಬೇರೆ ಯಾರಿಲ್ಲ, ಆ ಥರ ಸನ್ನಿವೇಶ ಇತ್ತು ಅಲ್ಲಿ. ಆಗ ಇವರು ಸ್ವಲ್ಪ ಡ್ರಿಂಕ್ ತೊಗೊತಾ ಇದ್ರು, ಜಾಸ್ತಿ ಡ್ರಿಂಕ್ ಜೊತೆ ಓವರ್ ಸ್ಮೋಕ್ ತೊಗೊತಾ ಇದ್ರು. ತುಂಬ ನಾನು ಹೇಳ್ತಿದ್ದೆ, ಸರ್ ಇಷ್ಟೊಂದು ಸ್ಮೋಕಾ ಅಂತ ಇದೆ ನಾನು. ತುಂಬ ಟೆನ್ಷನು ಹಾಗೆ ಈಗ ಅಂತ ಇದ್ರು. ಹಿಂಗೆ ಆ ಕಡೆ ಈ ಕಡೆ ಓಡಾಡ್ತಾ ಇದ್ರು. ಬಟ್ ಒಂದು ಜಾಗದಲ್ಲಿ ಕೂತ್ಕೊತಾ ಇರಲಿಲ್ಲ ಅವರು. ಈ ಕಡೆ ರೂಮ್ಗೆ ಹೋಗ್ತಾರೆ, ಆ ಕಡೆ ಬರ್ತಾರೆ, ಬಾಕ್ಲ ಹತ್ರ ಬರ್ತಾರೆ, ಹಿಂಗೆ ನೋಡ್ತಾರೆ, ಕಿಟಕಿ ಹತ್ರ ನೋಡ್ತಾರೆ, ಮತ್ತೆ ಹಿಂಗೆ ಪೆಂಕ್ ಹೊಡಿತಾರೆ, ಮತ್ತೆ ಹಿಂಗೆ ರೌಂಡೇ ಅಷ್ಟೇ. ನಾನು ಸುಮ್ಮನೆ ಕೂತಿ ಜಾಗದಲ್ಲಿ ಹಿಂಗೆ ಕೂತ್ಕೊಂಡಿದ್ದೆ. ಅವ್ರ ಮನೇಲಿ ಅವಾಗ TV ಕೂಡ ಇರಲಿಲ್ಲ, ಏನು ಸೌಂಡ್ ಮ್ಯೂಸಿಕ್ ಸಿಸ್ಟಮ್ ಏನೂ ಇರಲಿಲ್ಲ. ಬರೀ ಆ 2 ಪೋಸ್ಟ್ ನೋಡ್ತಾ ಇದ್ದೆ ಅಷ್ಟೇ. ಆ ನಾಯಿ ಮತ್ತು ಆ ಕುದುರೆ, ಆ ಜಗ್ಗೇಶ್ ಅವರು ಮತ್ತು ಅವ್ರ ಇನ್ನೊಬ್ಬರು ಶಿವಶಂಕರು, ಈ ಮುರಳಿ ಅಣ್ಣ, ಇದೆ ಈ ಕನ್ಫರ್ಮೇಷನ್ ಅಲ್ಲಿ. ಇವರೇನಾ ಅದು ಇವರೇನಾ ಅಂತ ಆ 2 ಪೋಸ್ಟ್ಗಳು ಅಷ್ಟೇ ಅಬ್ಸರ್ವೇಷನ್ ಮಾಡ್ತಾ ಇದ್ದೆ ನಾನು. ಸರಿ ಆಯಿತು. ಅದು ಆವತ್ತಿನ ದಿವಸ ಹಂಗೆ ನಾನು ಆಯ್ತು ಸರ್ ನಾನು ಬರ್ತೀನಿ ಅಂತ ಹೇಳಿ ನಾನು ಕೆಳಗಡೆ ಬಂದೆ. ಅದು ಅಲ್ಲಿಗೆ ಮಾತು ಮುಗೀತು. ಮತ್ತೆ ನೆಕ್ಸ್ಟ್ ಡೇ ಮತ್ತೆ ಸೇಮ್ ಕರೆದ್ರು. ಹಾಗೆ ಅವ್ರು ಏನು ಮಾಡಿದ್ರು, ಬೆಳಗ್ಗೆ ನೀನು ಟಿಫನಿಗೆ ಬಂದುಬಿಡು ಅಂದರು. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನೆಕ್ಸ್ಟ್ ಡೇ ಹೋದೆ. ಏನೋ ಒಂದು ಅನ್ನ ನೆಕ್ಸ್ಟ್ ಡೇ ಅಂದರೆ ಮಾರ್ನಿಂಗ್ ಹೋಗಿರಲಿಲ್ಲ, ಸ್ವಲ್ಪ ಲೇಟಾಗಿ ಹೋಗಿದೆ. ಏನೋ ಚಿತ್ರಾನ್ನ ಏನೋ ಮಾಡಿದರು, ತುಂಬ ಚೆನ್ನಾಗಿ ಮಾಡಿದರು. ಅದು ಹೆಂಗೆ ಏನು ಮಾಡಿದ್ರು ಹೇಗೋ ಗೊತ್ತಿಲ್ಲ, ಚೆನ್ನಾಗಿತ್ತು. ನಾನು ತಿಂದೆ. ನನಗೇನಾಯ್ತು ಅಂದರೆ, ಅಲ್ಲಿ ಹೋಟ್ಲಲ್ಲಿ ದುಡ್ಡು ಕೊಟ್ಟು ತಿಂತಾ ಇದ್ದವನಿಗೆ ಇಲ್ಲಿ ಫ್ರೀಯಾಗಿ ಊಟ ಸಿಗೋ ಥರ ಸ್ಟಾರ್ಟ್ ಆಯ್ತು ನನಗೆ. ರಘುವೀರ್ ಸರ್ ಜೊತೆಲೆ ಊಟ ಅವ್ರು ತಿನ್ಸೋರು, ನನಗೆ ಹೋಟ್ಲು ದುಡ್ಡು ಉಳಿತಾ ಇತ್ತು. ಆಗ ನನಗೆ ಏನು ಮಾಡೋರು ಅಂದರೆ, ಕೆಲವೊಂದು ಸರಿ ಇವ್ರು ಏನಾದರೂ ಅಂಗಡಿಗೆ ಹೋಗಿ ತೊಗೊಂಬ ಅಂದ್ರು ಮೇಲೆ ಲೆಕ್ಕ ಕೇಳ್ತಿರಲಿಲ್ಲ ಅವ್ರು, ಎಷ್ಟಾಯಿತು ಹೇಗೆ ಏನು ಅನ್ನೋದು. ಆಗ ನನ್ನ ಹೆಂಗಿದ್ರು ನನ್ನ ಹತ್ರ ಚಿಲ್ಲರೆ ಕಾಸು ಇರ್ತೈತಲ್ವ, ಅಲ್ಲಿ ಏನಾದರೂ ಶಾರ್ಟೇಜ್ ಬಂದರೆ ನಾನು ಕೂಡ ಅದಕ್ಕೆ ಆ ಅಮೌಂಟ್ನ ಅಲ್ಲಿಗೆ ಹಾಕ್ಕೊತಾ ಇದ್ದೆ. ಅವಾಗ 2 ರೂಪಾಯಿ ಇದ್ರೂ 8 ರೂಪಾಯಿಗೆ ಒಂದು ಫುಲ್ ಒಂಥರ ಮಿನಿ ಮಿಲ್ಸ್ ತಿಂತಾಯಿದ್ವಿ. ಪೂರಿ, ಮಜ್ಜಿಗೆ, ಮೊಸರು, ಪಾಯಸ ಎಲ್ಲ ಏನೇನೋ ಬರೋದು. ಇವಾಗೆಲ್ಲ ನಿಮಗೆ 100 ರೂಪಾಯಿ ಕೊಟ್ಟರು ಕೂಡ ಸಿಗಲ್ಲ. ಅದು ಚೆನ್ನಾಗಿತ್ತು, ಅದು ಮಜವಾಗಿತ್ತು ಲೈಫ್. ಆಗ ಆ ಥರದ್ದೆಲ್ಲ ಸೇರ್ಕೊಂಡು ಮಾಡ್ತಾಯಿದ್ವಿ. ನನಗೇನಾಯ್ತು, ರಘುವೀರ್ ಸರ್ ಜೊತೆಲಿ ಕಂಟಿನ್ಯೂಸ್ ಆಗಿ 1 by 1 ಅಲ್ಲಿ ಫಿಕ್ಸ್ ಆದೆ ನಾನು. ದಿನ ಇನ್ನೇನು ಟಿಫನು, ಮಧ್ಯಾಹ್ನ ಊಟ. ಒಂದೊಂದ್ಸರಿ ಏನಾದ್ರು ಆಗ ಸ್ವಲ್ಪ ದಿವಸ ಆದಮೇಲೆ TV ಬಂತು. TV ಹೇಗೆ ಬಂತಂದರೆ, ಇವರು ಸಿಂಧು ಅಕ್ಕ ನನಗೆ ಪರಿಚಯನೇ ಇಲ್ಲ. ಅವರು ಸಿಂಧು ಅಕ್ಕ ಬಂದಿದ್ದಾರೆ, ನಾನು ಇರಲಿಲ್ಲ, ಎಲ್ಲೋ ಹೋಗಿದ್ದೆ. ಬಂದು ಏನು ಮಾಡಿದ್ದಾರೆ, TV ತಂದು ಫಿಲಿಪ್ಸ್ TV, ಅವಾಗ ತಾನೇ ಫಿಲಿಪ್ಸ್ TV ಲಾಂಚ್ ಆಗಿತ್ತು. ಫಿಲಿಪ್ಸ್ ಒಂಥರ ಡೂಮ್ TV ಪೋರ್ಟೇಬಲ್ಲು, ಅದನ್ನ ತಂದು ಕೊಟ್ಟು ಹೋಗಿದ್ದಾರೆ. ಅದಾದಮೇಲೆ ನನಗೆ ಗೊತ್ತಿಲ್ಲ, ಅವ್ರು ಸಡನ್ನಾಗಿ ಬಂದು ಹೋಗಿದ್ದಾರೆ. ನಾನು 2 ಡೇಸಲ್ಲೇನೋ ಬಂದು ಹೊರಟೋಗಿದ್ದಾರೆ. ನಾನು ಆ ಟೈಮಲ್ಲಿ ಇರಲಿಲ್ಲ, ಎಲ್ಲೋ ಹೋಗಿದ್ದೆ. ಆಗ ಮನೆಗೆ ಕಂಟಿನ್ಯೂ ಆದ ರಘುವೀರ್ ಸರ್ ಮನೆಗೆ. ಆಗ ನನಗೊಂದು ಎಂಟರ್ಟೈನ್ಮೆಂಟ್, ಅವಾಗ ಉಷಾ TV ಇತ್ತು, ಉದಯ್ TV ಇತ್ತು. ಉದಯ್ TVಯಲ್ಲಿ ನ್ಯೂಸು, ಆ ಸಿನಿಮಾ ಅದು ಏನಾದರೂ ಒಂದು ಬರೋದು, ಸೀರಿಯಲ್ಲು. ಈ ಉಷಾ TVಯಲ್ಲಿ ಒಳ್ಳೊಳ್ಳೆ ಹಾಡುಗಳು ಬರೋದು. ಆಮೇಲೆ ದಿನಕ್ಕೆ 2 ಮೂವಿ ಏನೋ ಹಾಕೋರು, ಸಂಜೆ 4:15 ಮತ್ತು ಈವ್ನಿಂಗ್ ಏನೋ ಒಂದು ಮೂವಿ ಏನೋ ಬರೋದು. ಆಗ ನಾನು ಮೂವಿ ನೋಡೋಕೆ ಒಂದು ಎಂಟರ್ಟೈನ್ಮೆಂಟ್ ಸಿಕ್ತು, ಇವ್ರ ಜೊತೆ ಊಟ ಸಿಕ್ತು. ಆಮೇಲೆ ಏನು ಮಾಡೋರು, ಹಂಗೆ ಲೇಟ್ ಆದರೆ ಏನು ಮಾಡೋದು, ನಾನು ಹೋಗಿ ಅಲ್ಲಿ ಆಫೀಸು ರೋಲಿಂಗ್ ಸೆಟ್ ಹೇಳ್ಕೊಂಡು ಇವ್ರ ಜೊತೆಲೆ ಫಿಕ್ಸ್, ನಾನೇ ರಿಮೋಟ್ ಹತ್ಕೊಂಡು ಇವರೆಲ್ಲ ಎಣ್ಣೆ ಹೊಡ್ಕೊಂಡು ಕೂತ್ಕೊಂಡವ್ರು ಒಬ್ಬರೇ. ಸರಿ, ಅದು ಹೆಂಗೈತೆ ಅಂದರೆ, ಬರ್ತಾ ಅವ್ರ ಮನೆ ಒಳಗಡೆ ನಾನು ಒಬ್ಬ ಹಂಗೆ ಅಡಿಟ್ ಆದೆ, ಅಂದರೆ ಎಂಟ್ರಿ ಆದೆ. TV ನೋಡ್ತಾ ಲೇಟಾಗಿ. ಸರಿ ಹೇಳೋರು, ನೀ ಇಷ್ಟೊತ್ತಿಗೆ ಅಲ್ಲಿ ಯಾಕೆ ಮಲ್ತೀನಿ, ನೀನು ಇಲ್ಲೇ ಮಲಗು ಅನ್ನೋರು. ಅದು ಕೂಡ ಒಂದು 2 BHK ರೂಮ್ ಇತ್ತು. ಆ ಕಡೆ ಒಂದು ಬೆಡ್ರೂಮ್ ಇತ್ತು, ಈ ಕಡೆ ಒಂದು ಬೆಡ್ರೂಮ್, ಅಲ್ಲೊಂದು ಮಂಚದ ಥರ ಇತ್ತು. ಅಲ್ಲಿ ಮಲ್ತಿದ್ದಿಲ್ಲ ಅಂದರೆ ಹಾಲಲ್ಲಿ ಒಂಥರ ಸೋಫಾ ಥರ ಹಾಕಿದ್ರು, ಅಲ್ಲಿ ಮಲ್ಕೊಬಿಡ್ತಿದ್ದೆ ನಾನು. ಸೊ ಆಮೇಲೆ ಏನಾಯಿತು, ಸಂಪೂರ್ಣವಾಗಿ ಇವರು ಸ್ವಲ್ಪ ನನಗೇನು ಮಾಡಿದ್ರು, ನೀನು ಅಲ್ಲಿ ಸುಮ್ಮನೆ ನಿನ್ಗೆ ಯಾಕೆ, ನನ್ನ ಜೊತೆಲಿ ಇದ್ಬಿಡು ನೀನು ಅಂತ ಇವ್ರು ಹೇಳಿದ್ರು. ನಾನು ಸ್ವಲ್ಪ ಇವರು ಚೆನ್ನಾಗಿ ನೋಡ್ಕೊಳೋರಲ್ವಾ, ತುಂಬ ಪ್ರೀತಿಯಿಂದ ನೋಡ್ಕೊಳೋರು, ಏನು ಅಂತಿರಲಿಲ್ಲ, ಜಾಸ್ತಿ ನನ್ನ ಕೈಲಿ ಏನು ಕೆಲಸನೂ ಮಾಡಿಸ್ತಿರ್ಲಿಲ್ಲ. ನನಗೆ ಖುಷಿ ಆಯಿತು. ಆವಾಗ ನಾನೇನು ಮಾಡಿದೆ, ಸರಿ ಆಯಿತು ಸರ್, ನಿಮ್ಮ ಜೊತೆಲೇ ಇರ್ತೀನಿ ಅಂದೆ. ನಿಂಗೆ ಸಂಬಳ ಏನು ಕೊಡಬೇಕು ಅಂದರು. ಸರ್ ಸಂಬಳ ಏನೂ ಬೇಡ ಸರ್, ನಾನು ನಿಮ್ಮ ಜೊತೆಲಿ ಇರ್ತೀನಿ ಅಂತ ಹೇಳಿದೆ ನಾನು. ಆಗ ಸರಿ ಹಿಂಗೆ ಕಂಟಿನ್ಯೂ ಆಯಿತು. ಒಂದು ವಾರ ಆದಮೇಲೆ ಒಂದು ಕಾರ್ ಬಂತು ಇವ್ರ ಮನೆಗೆ. ಕಾರ್ ಹೇಗೆ ಬಂತಂದರೆ ನನಗೆ ಗೊತ್ತಿಲ್ಲ. ರಘುವೀರ್ ಸರ್ ಹೋಗಿ ಅವ್ರ ಮನೆಗೆ ಹೋಗಿ 800 ಕಾರ್ ತೊಗೊಂಬಂದರು. K01N9800 ಕಾರ್ ನಂಬರು, ವೈಟ್ ಕಲರು ಮಾರುತಿ 800 ಕಾರ್ ತೊಗೊಂಬಂದರು. ಬಂದಮೇಲೆ ನಾಳೆ ನಮ್ಮ ಎಸ್ಟೇಟ್ಗೆ ಹೋಗೋಣ ಬರ್ತೀಯಾ ಅಂದರು. ನನಗೆ ಎಸ್ಟೇಟಾ, ನನಗೆ ಏನೂ ಗೊತ್ತಿಲ್ಲ. ನನಗೆ ರಘುವೀರ್ ಅವ್ರ ಎಸ್ಟೇಟ್ ಇದೆ, ಅವರೊಂದು ಬಿಗ್ ಶಾಟು,
ಅವರು ತುಂಬ ದೊಡ್ಡ ಫ್ಯಾಮಿಲಿ, ಬ್ಯಾಕ್ಗ್ರೌಂಡ್ ಏನೂ ಗೊತ್ತಿಲ್ಲ. ಜಸ್ಟ್ ನಾನು ಸಿನಿಮಾದಲ್ಲಿ ನೋಡಿದ್ದೇನು ಬರೀ ಹೀರೋ ಅಷ್ಟೇ. ಅದು ಬಿಟ್ಟರೆ ರಿಯಲಾಗಿ ನಾನು ನೋಡ್ತಾ ಇದ್ದೀನಿ. ನನಗೆ ಹಿನ್ನೆಲೆ ಏನೂ ಗೊತ್ತಿಲ್ಲ. ಇವರು ಒಂದು ಮಾತ್ರ ಗೊತ್ತಿತ್ತು, ಅದು ಪಬ್ಲಿಕಲ್ಲಿ ಕೆಲವರು ಮಾತಾಡ್ತಿದ್ರು, ಇವರು ಚೈತ್ರದ ಪ್ರೇಮದಲ್ಲಿ ಸಿನಿಮಾ ಹೀರೋಯಿನ್ನೇ ಇವರು ಮದುವೆ ಆಗಿದ್ದಾರೆ ಅನ್ನೋದು. ಎಲ್ಲರೂ ಅದು ಮಾತಾಡ್ತಾ ಇದ್ರು. ಚೈತ್ರದ ಪ್ರೇಮದಲ್ಲಿ ಸಿನಿಮಾ ಹೀರೋಯಿನ್ನೇ ಇವ್ರು ಮದುವೆ ಆಗಿದ್ದಾರೆ. ಆ ಹೀರೋಯಿನ್ ಹೆಸರೇನು? ಶ್ವೇತಾ. ಎಲ್ಲರೂ ಇವ್ರ ಹೆಂಡತಿ ಶ್ವೇತಾ ಅಂತ ಎಲ್ರಿಗೂ ಗೊತ್ತು. ನಾವು ಹಾಗೆ ಅಂದ್ಕೊಂಡಿದ್ವಿ. ನಾನು ಹಾಗೆ ಅಂದ್ಕೊಂಡೆ, ಓಕೆ ಇವರೇ ಮಿಸ್ಸಸ್ ಬಂದು ಶ್ವೇತಾ, ಬಟ್ ಇಲ್ಲಿಲ್ಲ, ಎಲ್ಲಿದ್ದಾರೋ ಗೊತ್ತಿಲ್ಲ. ಆ ವಿಷಯನೂ ನಾನು ಕೇಳೋಷ್ಟು ಅಡ್ವಾನ್ಸ್ ಆಗೂ ಇರಲಿಲ್ಲ ಅವ್ರ ಜೊತೆ ನಾನು. ಸರಿ, ಎಸ್ಟೇಟ್ ಕರ್ಕೊಂಡೋದ್ರು. ಎಸ್ಟೇಟು ಹೆಂಗಿತ್ತಂದರೆ ಒಳ್ಳೆ ಒಂಥರ ಸ್ವರ್ಗನೇ ಅದು. ಆ ಗ್ರೀನೆಷ್ಟು, ಆ ತೆಂಗಿನ ಮರಗಳು, ಆ ತೆಂಗಿನ ಮರದ ಮಧ್ಯದಲ್ಲೆಲ್ಲ ಈ ಏನು ಹೇಳ್ತೀವಿ ಕಾಮನ ಬಿಲ್ಲು ಎಲ್ಲ ಬೀಳೋದು. ಆ ಒಂದು ಒಳ್ಳೆ ಫೋಕಸ್ಸು, ಇದು ಏನು ಹೇಳ್ತೀವಿ ಲೈಟಿಂಗ್ಸು, ಒಂಥರ ಸಖತ್ ಒಂಥರ. ಇಲ್ಲಿ ದೊಡ್ಡ ಆಲದ ಮರ ರೋಡಲ್ಲಿ ಇತ್ತು ಎಸ್ಟೇಟು, ಸುಮಾರು ದೊಡ್ಡ ಎಸ್ಟೇಟು. ಒಳ್ಳೆ ಹೆಂಗಿತ್ತಂದರೆ ಈ ಕೆಲವೊಂದು ಈ ಸೂರ್ಯನ ಕಿರಣಗಳೆಲ್ಲ ಹೆಂಗೆ ಬೀಳ್ತಿದ್ದಂದ್ರೆ ಆ ಫೋಕಸ್ ಲೈಟ್ಸು ಒಂಥರ ವಿಸ್ಮಯ ಥರ ಇತ್ತು. ನನಗೇ ಒಂಥರ ಆನಂದ. ಎಲ್ಲೋ ಹೇಳ್ದಲ್ಲ, ಎಲ್ಲೋ ಒಂದು ಆಫೀಸಲ್ಲಿ ಆಫೀಸ್ ಬಾಯ್ ಕೆಲಸ ಮಾಡ್ಕೊಂಡಿದ್ದೋನು ಸಡನ್ನಾಗಿ ಇವರು ಮನೆ ಒಳಗಡೆ ಕರೆದು ಊಟ ತಿನ್ನಿಸೋದು, ಟಿ ವಿ ನೋಡೋಕೆ ಅವಕಾಶ ಕೊಡೋದು, ಒಂಥರ ನಾನು ರಾಯಲ್ ಆ ಟೈಮಲ್ಲಿ ರಘುವೀರ್ ಸಾರು ರಾಯಲಿಂದ ಕೆಳಗಡೆ ಮಟ್ಟದಲ್ಲಿ ಬಂದಿದ್ದಾರೆ ಅಲ್ಲಿ. ಅದು ನನಗೆ ಗೊತ್ತಿಲ್ಲ. ಬಟ್ ನಾನು ಅನ್ಕೊಂಡಿದ್ದೀನಿ ನನಗೆ ಅದು ರಾಯಲ್ ಟ್ರೀಟ್ಮೆಂಟ್ ಇವ್ರ ಕಡೆಯಿಂದ ಸಿಗ್ತಾ ಇದೆ. ಸರಿ, ಎಸ್ಟೇಟ್ ಒಳಗಡೆ ಹೋಗ್ತಾ ಇದ್ದೀನಿ. ಫುಲ್ ಸ್ವರ್ಗ, ದೊಡ್ಡ ಎಸ್ಟೇಟಲ್ಲಿ ಕೆಲಸಗಾರೆಲ್ಲ ನಮಸ್ಕಾರ ಸರ್ ಅಂತ ಇದ್ದಾರೆ. ನನಗೆ ಒಂಥರ ಆಶ್ಚರ್ಯ, ಓಹೋ ಇವ್ರಿಗೆ ಇಲ್ಲಿ ಇಷ್ಟೆಲ್ಲ ರೆಸ್ಪೆಕ್ಟ್ ಕೊಡ್ತಿದ್ದಾರೆ ಅಂದರೆ ಇವರು ನಿಜವಾಗಿ ಇವ್ರು ಎಸ್ಟೇಟ್ ಇವ್ರದೇ ಅನ್ನೋದು ನನಗೆ ಆಗ ಬಂತು. ಆಗ ಕೆಳಗಡೆ ಹೋಗ್ತೀನಿ, ಸ್ವಲ್ಪ ಎಸ್ಟೇಟಿಂದ ಒಳಗಡೆ ಆ ಕಮಾನುಗಳು, ಆ ಏನು ಆರ್ಕಿಟ್ ಒಳಗಡೆ ಎಲ್ಲ ಡಿಸೈನ್ಸ್ ಎಲ್ಲ ಎಷ್ಟು ಚೆನ್ನಾಗಿತ್ತಂದರೆ ಆ ಬಾತ್ಕೋಳಿಗಳು. ಆಮೇಲೆ ನೋಡ್ತೀನಿ ಕೆಳಗಡೆ ಸ್ವಿಮ್ಮಿಂಗ್ ಫೂಲು, ದೊಡ್ಡ ಸ್ವಿಮ್ಮಿಂಗ್ ಫೂಲು. ಆ ಸ್ವಿಮ್ಮಿಂಗ್ ಫೂಲ್ ಹತ್ರ ಏನು ಮಾಡಿದ್ರು ಇವರು ಕೂತ್ಕೊಂಡು ಕೈಯಲ್ಲಿ, ಆ್ಯಕ್ಚುಲಿ ಅದಕ್ಕಿಂತ ಮುಂಚೆ ನಾವು ಮೈಸೂರು ರೋಡಲ್ಲಿ ಆ ದೊಡ್ಡ ಆಲದ ಮರ ಟರ್ನ್ ಆಗೋಕ್ಕಿಂತ ಮೊದಲು ಇವಾಗ ರಾಜರಾಜೇಶ್ವರಿ ಡೆಂಟಲ್ ಕಾಲೇಜ್ ಆಗಿದೆ, ಅದ್ರ ಎದುರುಗಡೆ ಒಂದು ಚಿಕ್ಕದೊಂದು ವೈನ್ಸ್ ಶಾಪ್ ಇತ್ತು. ಆ ವೈನ್ಸ್ ಹತ್ರ ನಿಲ್ಲಿಸಿ ಇವರು ಏನು ಮಾಡಿದ್ರು, ಒಂದು 4 ಬೇರೇನೋ ತೊಗೊಂಡ್ರು. ಅವನು ಇವ್ರ ಕಾರ್ ನೋಡಿದ ತಕ್ಷಣ ಅವ್ನು ಕೊಟ್ಟ, ದುಡ್ಡು ಗಿಡ್ ಏನು ಇವ್ರು ಏನೂ ಕೊಟ್ಟಿಲ್ಲ. ಅವನು ಕಾರ್ ನೋಡ್ತಾನೆ ಕೊಟ್ಟ. ನನಗೆ ಒಂಥರ ಎಲ್ಲ ಸರ್ಪ್ರೈಸ್ ಆಗ್ತಾಯಿದೆ ನನಗೆ. ಇವರು ಮನೇಲಿ ನೋಡಿದ್ರೆ ಈ ಥರ ಇದೆ, ಇವ್ರು ಎಸ್ಟೇಟ್ ಅಂತಾರೆ, ಇಲ್ಲಿ ನೋಡಿದ್ರೆ ಇವ್ನು ದುಡ್ಡೇ ತೊಗೊಂಡಿಲ್ಲ, ಇವ್ರಿಗೆ ಡ್ರಿಂಕ್ಸ್ ಕೊಡ್ತಾ ಇದ್ದಾನೆ 4 ಬಾಟ್ಲು ಬಿಯರು ಅಂತ. ನನಗೆ ಸರ್ ದುಡ್ಡು ಸರ್ ಅಂದೆ. ನಮ್ಮದೆಲ್ಲ ಒಂದು ಅಕೌಂಟ್ ಇದೆಯಪ್ಪ, ತೊಂದರೆ ಇಲ್ಲ ಅದು ಅಂದರು. ನನಗೊಂಥರ ಪ್ರತಿಯೊಂದು ಆಶ್ಚರ್ಯ. ಅಕೌಂಟ್ ಇದೆ ಅಂತಾರೆ. ಕಾರ್ ಇರಲಿಲ್ಲ, ಸಡನ್ ಕಾರ್ ಬಂತು. ಮೊದಲು ಟಿ ವಿ ಇರಲಿಲ್ಲ, ಟಿ ವಿ ಬಂತು. ಕಾರ್ ಇರಲಿಲ್ಲ, ಕಾರ್ ಬಂದಿದೆ. ಇಲ್ಲಿ ನೋಡಿದ್ರೆ ಡ್ರಿಂಕ್ಸ್ ಕೂಡ ಸಾಲ ಕೊಡ್ತಾ ಇದ್ದಾರೆ ಇವ್ರಿಗೆ ಬೇರು ಅಂತ. ಸರಿ, ಹೋದ್ವಿ ನಾವು ಎಸ್ಟೇಟ್ಗೆ. ನಾನು ಒಳಗಡೆ ಹೋಗ್ತಾನೆ ಫುಲ್ ಒಂಥರ ಸ್ವರ್ಗದ ಥರ ಇತ್ತು, ಆಗಲೇ ಹೇಳ್ದಂಗೆ. ಸರಿ, ಏನೇ ಮಾಡೋದು, ಸ್ವಿಮ್ಮಿಂಗ್ ಫೂಲ್ ಹತ್ರ ಕೂತ್ಕೊಂಡು ಬಿಯರ್ ಬಾಟ್ಲು ಓಪನ್ ಮಾಡಿಕೊಂಡು ಕುಡಿತಾಯಿದ್ರು. ನನ್ನ ಏನು ಮಾಡಿದ್ರು, ಅಲ್ಲಿ ಸ್ವಿಮ್ಮಿಂಗ್ ಫೂಲಲ್ಲಿ ಇದೆ, ನೀರಲ್ಲಿ ಆಟ ಆಡ್ತೀಯಾ ಅಂದರು. ನನಗೆ ಸ್ವಿಮ್ಮಿಂಗ್ ಫೂಲಲ್ಲಿ ಇಳದೇ ಇಲ್ಲ ನಾನು, ನನಗೆ ಅದು ಗೊತ್ತೇ ಇಲ್ಲ. ಸ್ವಿಮ್ಮಿಂಗ್ ಫೂಲ್ ಅಂದರೆ ಸಿನಿಮಾದಲ್ಲಿ ನೋಡಿದ್ವಿ ಅಷ್ಟೇ, ನಾವು ರಿಯಲಾಗಿ ನೋಡಿದ್ದೆ ಫಸ್ಟ್ ನಾನು ರಘುವೀರ್ ಸರ್ ಎಸ್ಟೇಟಲ್ಲ ಸ್ವಿಮ್ಮಿಂಗ್ ಫೂಲ್ ಹೇಗಿರುತ್ತೆ ಅಂತ. ನನಗಿಲ್ಲ ಸರ್, ಬೆಳಗ್ಗೆ ನಾನು ಸ್ನಾನ ಮಾಡಿದ್ನಲ್ವಾ, ನನಗಿವಾಗ ನಾನು ನೀರಲ್ಲಿ ಆಟ ಆಡಲ್ಲ ಅಂದೆ. ಸರಿ, ಹೋಗು ಎಸ್ಟೇಟೆಲ್ಲ ಒಂದು ರೌಂಡ್ ಹೊಡ್ಕೊಂಬ ಹೋಗು ಅಂದರು. ಫುಲ್ಲು ಎಸ್ಟೇಟೆಲ್ಲ ರೌಂಡ್ ಹೊಡಿತಾ ಎಸ್ಟೇಟ್ ಮುಗಿತಾನೇ ಇಲ್ಲ. ಕೊನೆಗೊಂದು ಜಾಗದಲ್ಲಿ ಬಂದಿದ್ದು ನಾನು ಎಲ್ಲಿದ್ದೀನಿ ಅಂತ ನನಗೆ ಕನ್ಫ್ಯೂಷನ್ನು ಒಳಗಡೆ, ಅಷ್ಟು ದೊಡ್ಡ ಎಸ್ಟೇಟು. ಸರಿ, ಮತ್ತು ಪುನಃ ನಾನು ಎಲ್ಲ ರೌಂಡ್ ಹಾಕೊಂಡು ಬರೋಷ್ಟೊತ್ತಲ್ಲಿ ನೋಡಿದ್ರೆ 4 ಬಿಯರನ್ನು ಕುಡಿದ್ಬಿಟ್ಟು ಫಿನಿಷ್ ಮಾಡಿದ್ದಾರೆ. ನಾನು ಸರ್ ಮುಗಿದೈತಾ ಎಲ್ಲ ಬಿಯರು ಅಂದೆ. ಮುಗಿತಪ್ಪ ಆಗಲೇ ಅಂದರು. ಅಯ್ಯೋ ರಾಮ, ಏನು ಇವ್ರು ಹಿಂಗೆ ಕುಡಿತಾರಾ ಅನಿಸ್ತು ನನಗೆ. ಸರಿ, ನಾವು ಅವಾಗ ಕೇಳ್ತಾಯಿದ್ವಿ ಚಿಕ್ಕವರು, ಸಣ್ಣವರಿದ್ದ ಕೆಲವರು ಡ್ರಿಂಕ್ಸ್ ಹೊಡೆದ್ಮೇಲೆ ಊಟ ತಿನ್ನಬೇಕು ಹಾಗೆ ಅಂತ ಹೇಳೋರು. ಸರ್ ಊಟ ಸರ್ ಅಂತ ಇದೆ. ಊಟ ಏನೂ ಬೇಡಪ್ಪ, ನಿನ್ಗೆ ಹೊಟ್ಟೆ ಹಸಿತಿದ್ಯಾ ಅಂದರು. ಹಸು ಆಗ್ತಾಯಿದ್ಯಾ ಅಂದರು. ನನಗೆ ಇವ್ರು ಏನು ಬೇಡ ಅಂತಿದ್ರೆ ನನಗೆ ಅದು ನಿಜವಾಗಿ ಹೇಳ್ಬೇಕು, ನಂಗೆ ಹಸು ಆಗ್ತಾಯಿತ್ತು. ಯಾಕಂದರೆ ಎಸ್ಟೇಟೆಲ್ಲ ಫುಲ್ ರೌಂಡ್ ಹೊಡೆದಿದ್ನಲ್ವಾ, ತುಂಬ ನಂಗೆ ಹಸು ಆಗ್ತಾ ಇತ್ತು. ನನಗೆ ಏನು ಹೇಳಬೇಕಂತ ನನಗೆ ಗೊತ್ತಾಗಿಲ್ಲ. ಇಲ್ಲ ಸರ್, ನನಗೇನು ಹಸಿವಿಲ್ಲ ಸರ್ ಅಂದೆ. ಸರಿ ಹೋಗೋಣ ಅಂದರು. ಸರಿ ಆಯಿತು ಸರ್ ಅಂಥೇಳಿ ನಾವಿಬ್ಬರು ಮನೆಗೆ ಬಂದ್ವಿ. ಅಲ್ಲೊಂದು ಎಸ್ಟೇಟಲ್ಲಿ ಒಂದು ನಾಯಿ ಮರಿ ತೊಗೊಂಡ್ರು. ನಾಯಿ ಮರಿ ತೊಗೊಂಡು ಮನೆಗೆ ಬಂದ್ವಿ, ರವಿ ಸರ್ ಮನೆಗೆ. ನೈಟ್ ಆಯಿತು. ಅವತ್ತು ಸರಿ ಊಟ ಮಾಡಬೇಕು. ಏನು ಮಾಡಿದ್ರು ಇವರು, ಮಧ್ಯಾಹ್ನ ನಾನು ಊಟ ಮಾಡಿಲ್ಲ, ತುಂಬ ಹೊಟ್ಟೆ ಸೇಗ್ತಾ ಇತ್ತು. ಇವರು ಊಟ ಮಾಡಿಲ್ಲ, ಎಣ್ಣೆ ಹೊಡೆದಿದ್ದಾರೆ. ಮನೇಲಿ ಅಕ್ಕಿ ಇಲ್ಲ. ಆಗ ಈ ನುಚ್ಚು ರೈಸ್ದು, ಅದು ಒಂಥರ ಅದು ತಿನ್ನೋಕ್ಕಾಗಲ್ಲ. ಅದ್ರಲ್ಲಿ ಗಂಜಿ ಏನೋ ಮಾಡಿದ್ರು. ಮಾಡಿಬಿಟ್ಟು ಏನು ಮಾಡಿದ್ರು, ನಾಯಿಗಿಟ್ರು.
ನಾನು ಕಿಚನ್ ಒಳಗಡೆ ಹೋಗಿರಲಿಲ್ಲ, ಇಲ್ಲಿ ಟಿ ವಿ ನೋಡ್ಕೊಂಡು ಕೂತ್ಕೊಂಡಿದ್ದೆ. ನಾನು ಅನ್ಕೊಂಡೆ ಅವ್ರು ನಾಯಿಗೆ ನುಚ್ಚು ಗಂಜಿ ಇಟ್ಟಿದ್ದಾರೆ, ಅವರೇ ಇಟ್ಟರು, ನಾಯಿಗೆ ನುಚ್ಚು ಗಂಜಿ ಇಟ್ಟರು. ಬಹುಶಃ ನಮಗೆ ಬೇರೆ ಏನಾದರೂ ತಿನ್ಬೋದು, ಅಥವಾ ನಮ್ಮನ್ನು ಹೊರಗಡೆ ಎಲ್ಲಾದರೂ ಒಂದೊಂದ್ಸರಿ ಹೊರಗಡೆ ಕರ್ಕೊಂಡು ಹೋಗೋರು, ಹೊರಗಡೆ ಕರ್ಕೊಂಡು ಹೋಗ್ತಾರೇನೋ ಅಂತ ನಾನು ಅಂದ್ಕೊಂಡೆ. ನೋಡಿದ್ರೆ ಇಲ್ಲ, 9:30 ಆಯಿತು, 10 ಗಂಟೆ ಆದರೂ ಇಲ್ಲ. ಆಮೇಲೆ ಸರ್ ನನಗೆ ಹೊಟ್ಟೆ ಹಸಿತಿದೆ ಸರ್ ಅಂದೆ. ಹೌದೇನಪ್ಪ ಅಂದರು. ಹ್ಞೂ ಸರ್ ಅಂದೆ. ಹೋಗಿ ಹೋಗು ಅಂದರು. ನಾನು ಹೋಗಿ ಕಿಚನ್ ಒಳಗಡೆ ನೋಡ್ತೀನಿ, ಬರೀ ಗಂಜಿ ಇದೆ. ಸರ್ ಇಲ್ಲಿ ಏನಿಲ್ವಲ್ಲ ಸರ್ ಅಂದೆ. ಇದೆಲ್ಲಪ್ಪ ಅಂದರು. ಸರ್ ಏನು ಸರ್ ಕಾಣಿಸ್ತಿಲ್ಲ ಅಂದರೆ, ಅಲ್ಲೇ ಮಾಡಿಟ್ಟಿದ್ದೀನಿ ನೋಡು ಅಂದರು. ಸರ್ ಅದೇ ಗಂಜಿ ಇದೆ ಅಂದೆ. ಅದೇನಪ್ಪ ಅಂದರು. ನನಗೆ ಗಂಜಿನ ಆ ನಾಯಿ ತಿಂದಿರೋದನ್ನ ನನಗೆ ಆ ಥರ ಇದೆ. ಯಾಕಂದ್ರೆ ಇವ್ರ ಜೊತೆ ಒಳ್ಳೊಳ್ಳೆ ಫುಡ್ ಕೊಟ್ಟಿದ್ರಲ್ವ, ಅದು ತಿಂದ ಅಭ್ಯಾಸ ಆಗಿತ್ತು ನನಗೆ. ಗಂಜಿನ ಅಂತ. ಆಮೇಲೆ ಸರ್ ಗಂಜಿ ಸರ್ ಹೆಂಗೆ ಸರ್ ಅದು ತಿನ್ನೋದು ಅಂದೆ. ತಿನ್ನೋದಲ್ಲಪ್ಪ ಅದು ಕುಡಿಯೋದು ಅಂದರು. ಹೌದಾ ಸರ್ ನಿಮಗೆ ಅಂದೆ. ನಾನು ಅದೇ ಕುಡಿತೀನಪ್ಪ ಅಂದರು. ನಂಬ್ತೀರಾ ಬಿಡ್ತಿರೋ, ನಾನು ಗಂಜಿನ ಹಾಕ್ಕೊಂಡೆ ನಾನು. ಅದ್ರಲ್ಲಿ ನುಚ್ಚಾಗಿ ಏನೇನೋ ಇದೆ ಅದರಲ್ಲಿ. ಆ ಒಂಥರ ಗಂಟ್ಲಿಗೆಲ್ಲ ಕೆರ್ತಾಗತ್ತೆ, ಭತ್ತದ್ದು ಆ ನುಚ್ಚು ಏನೇನೋ ಇದೆ. ಸರ್ ತಿಂತಾ ಇದ್ದೀನಿ, ಒಳಗಡೆ ಇಳಿತಾನೇ ಇಲ್ಲ ನನಗೆ. ಗಂಟ್ಲೆಲ್ಲ ಒಂಥರ ಕೆರ್ತಾಗ್ತಾ ಇದೆ. ನಾನು ಸಾರ್ ಒಳಗಡೆ ಹೋಗ್ತಾ ಇಲ್ಲ ಸರ್, ಗಂಟ್ಲೆಲ್ಲ ಒಂಥರ ಕೆರ್ತಾಗ್ತಾ ಇದೆ ಅಂದೆ. ಏನಪ್ಪ ಮಾಡ್ತೀಯಾ, ನನ್ನ ಹತ್ರ ಇರೋದು ಅದನ್ನೇ, ತಿನ್ನು ಅದನ್ನೇ ಅಂದರು. ಸರಿ ಇವ್ರು ಹೇಳ್ತಿದಾರಲ್ಲ ಅಂತೇಳಿ ಸ್ವಲ್ಪ ಕಷ್ಟಪಡ್ತೀನಿ, ನನ್ನ ಕೈಲಿ ಆಗಿಲ್ಲ, ಬಿಟ್ಬಿಟ್ಟೆ. ನಾನು ಅವತ್ತು ನನಗೆ ಬೇಜಾರಾಯಿತು. ನಾನು ಆಚೆ ನಾನು ಹೋಗ್ತೀನಿ ಸರ್ ಅಂಥೇಳಿ ಯಾಕೋ ಏನಾಯಿತು ಅಂದರು. ಇಲ್ಲ ಸರ್ ಯಾಕೋ ಒಂಥರ ಬೇಕಪ್ಪ, ನಿನ್ಗೆ ಸರಿಯಾಗಿ ಊಟ ಸಿಕ್ಕಿಲ್ಲ ಅಂತ ಬೇಜಾರ ಅಂದರು. ಆಗ ನೈಟ್ ನಾನು ಅಲ್ಲಿ ಮನೇಲಿ ಮಲಗಿಲ್ಲ. ನಾನು ಸ್ವಲ್ಪ ಅಂದರೆ ಮಧ್ಯಾಹ್ನ ಎಷ್ಟೊತ್ತಲ್ಲಿ ತುಂಬ ಸುತ್ತಾಡಿದ್ದು, ಅದೊಂದು ಅಲ್ಲಿ ಮಧ್ಯಾಹ್ನ ಊಟ ಮಾಡಿರಲಿಲ್ಲ. ನೈಟ್ ಮನೆಗೆ ಬಂದಾಗ ನೈಟಲ್ಲೂ ಸರಿಯಾಗಿ ತಿನ್ನೋಕ್ಕಾಗಿಲ್ಲ. ಅಂದರೆ ಆ ಟೈಮಲ್ಲಿ ನಾನು ಸ್ವಲ್ಪ ಸ್ವಾರ್ಥಿ ಆದೆ ಅನಿಸುತ್ತೆ. ಅವರು ಚೆನ್ನಾಗಿ ಊಟ ಕೊಡೋ ಟೈಮಲ್ಲಿ ನಾನು ಅವ್ರ ಜೊತೆಲಿದ್ದೆ. ಆಗ ಒಂದು ಟೈಮ್ ನನಗೆ ಊಟ ಸಿಗದಿರೋದಕ್ಕೆ ನಾನು ಬೇಜಾರು ಮಾಡಿಕೊಂಡು ಕೆಳಗಡೆ ಬಂದುಬಿಟ್ಟೆ. ಅಂದರೆ ಆ ಕ್ಷಣ ನನಗೆ ಗೊತ್ತಿಲ್ಲ. ಅಂದರೆ ಈಗ ತುಂಬ ಜನ ಬೇರೆ ಬೇರೆ ರೀತಿಯಲ್ಲಿ ಎಷ್ಟೋ ಜನ ಸ್ವಾರ್ಥಿಗಳಾಗಿದ್ದಾರೆ. ಅಂದರೆ ಆ ಟೈಮಲ್ಲಿ ನಾನು ಆ ಟೈಮ್ ಅವರ ಮೂಮೆಂಟ್ನ ನಾನು ಅರ್ಥ ಮಾಡ್ಕೊಂಡು ಆ ಟೈಮಲ್ಲಿ ನಾನು ಅವತ್ತು ನೈಟು ಅವ್ರ ಜೊತೆಲಿ ಅವತ್ತು ಮನೇಲಿ ಮಲಗಿಲ್ಲ, ಕೆಳಗಡೆ ನಾನು ಆಫೀಸಲ್ಲಿ ಬಂದು ಮಲ್ಕೊಂಡೆ. ಅಲ್ಲಿಗೆ ನಾನು ಸ್ವಲ್ಪ ಸ್ವಾರ್ಥಿ ಆದೆ ಅವತ್ತು. ಸರಿ ನೆಕ್ಸ್ಟ್ ಡೇ ಬೆಳಗ್ಗೆ ಅವರೇ ನನ್ನೇ ಮತ್ತೆ ಕಿಟಕಿಯಿಂದ ಕರೆದು ಹೋದೆ ಮೇಲ್ಗಡೆ. ಯಾಕಪ್ಪ ರಾತ್ರಿ ಊಟ ಸರಿಯಾಗಿ ಸಿಕ್ಕಿಲ್ಲ ಅಂತ ಬೇಜಾರ ಅಂದರು. ಇಲ್ಲ ಸರ್ ಆ ಥರ ಏನಿಲ್ಲ, ಹಂಗೆ ಹಿಂಗಂದೆ. ನಂಗೆ ಗೊತ್ತಾಯ್ತಪ್ಪ, ನನಗೆಲ್ಲ ಅರ್ಥ ಆಗುತ್ತೆ ಅಂದರು. ಸರಿ ಒಂದು ಕೆಲಸ ಮಾಡು, ನಾನು ಅವ್ರ ಮನೆ ತೋರಿಸಿದ್ರು, ರಘುವೀರ್ ಸರ್ ಅವ್ರ ಮನೆ ತೋರಿಸಿ ಸಂಪಂಗಿರಾಮರದಲ್ಲಿ. ಅವರು ಅಕ್ಕ ಮನೆ ಕೂಡ ಅವರು ಹಿಂಗೆ ನಮ್ಮ ಅಕ್ಕ ಇಲ್ಲಿ ಇರ್ತಾರಂತ ತೋರಿಸಿ. ಬಟ್ ಅವ್ರ ಅಕ್ಕನ ನಾನು ನೋಡಿರಲಿಲ್ಲ, ದೊಡ್ಡಕ್ಕ. ಹೌದು ಹೌದು, ಅದೇ ಹೇಳ್ತಾ ಇದ್ದೀನಿ ನಾನು. ಅದು ಯಾವ ಥರ ಇನ್ಸಿಡೆಂಟ್ ಆಯ್ತು ಅನ್ನೋದು. ಅದಕ್ಕೆ ನಾನು ಕೆಲವೊಂದೆಲ್ಲ ಡೀಟೇಲ್ ಆಗಿ ಹೇಳ್ತಾ ಇರೋದು, ಎಲ್ಲಿ ಏನು. ಯಾಕಂದ್ರೆ ಇದೆಲ್ಲೂ ಶೇರ್ ಮಾಡಿಲ್ಲ ನಾನು ಈ ವಿಷಯ. ಎಷ್ಟೋ ವಿಷಯಗಳು ಚಿತ್ರರಂಗದವ್ರಿಗೂ ಗೊತ್ತಿಲ್ಲ, ಅವ್ರ ಫ್ಯಾಮಿಲಿಗೂ ಗೊತ್ತಿಲ್ಲ. ಆ ಥರ ಕೆಲವೊಂದು ಸನ್ನಿವೇಶಗಳು ತುಂಬ ನಡೆದಿದೆ ಅವ್ರ ಇನ್ಸಿಡೆಂಟ್. ಯಾಕಂದರೆ ನಾನು ಅವ್ರ ಜೊತೆ 7 ರಿಂದ 8 ವರ್ಷ ಕಾಲ ಒಟ್ಟಿಗೆ ಇದ್ದವನು ನಾನು. ಹೇಳ್ಬೇಕಾದ್ರೆ ಒಂದೇ ಬೆಡ್ಡಲ್ಲಿ ಮಲಗ್ತಿದ್ವಿ ಸಹ ನಾವು. ರಘುವೀರ್ ಸರ್ ಏನು ಮಾಡೋರು, ಅವರು ಅವ್ರ ಜೊತೆ ಸಾಕಷ್ಟು, ಅದು ನಾನು ಹೇಳ್ತೀನಿ, ಕಂಟಿನ್ಯೂಸ್ ಆಗಿ ಹೇಳ್ತೀನಿ ಇದು. ಸೊ ಏನು ಮಾಡಿದ್ರು, ಅವ್ರು ತೋರಿಸಿದ್ರು ಕಾರಲ್ಲಿ ಹಿಂಗೆ ಹೋಗಿ. ಆಗ ನಾವು ಇದು ನಮ್ಮ ಮನೆ ಹಿಂಗಿರುತ್ತೆ ಅಂತ ಒಂದ್ಸರಿ ನಾವು ಆಟೋದಲ್ಲಿ ಹೋಗಿ ನನ್ನ ಪಕ್ಕದ ರೋಡ್ ನಿಲ್ಲಿಸ್ಬಿಟ್ಟು ಅವರು ಮನೆ ಒಳಗಡೆ ಹೋಗಿ ಬಂದಿದ್ರು ಒಂದ್ಸರಿ. ಅವಾಗ ನಾನು ನೋಡಿದ್ರು, ಇದು ನಮ್ಮ ಮನೆ, ಅಪ್ಪನ ಮನೆ. ಅದು ಪಕ್ಕದ ಕಾರ್ನರ್ ಇರೋದು ನಮ್ಮ ಅಕ್ಕನ ಮನೆ, ದೊಡ್ಡಕ್ಕನ ಮನೆ, ಶಶಿಕಲಾಕ್ಕನ ಮನೆ. ಅವರೇ ಚೈತ್ರ ಪ್ರೇಮಾಂಜಲಿಗೆ ದುಡ್ಡು ಹಾಕಿದ್ದು ಅಂತೆಲ್ಲ ಹೇಳ್ತಾ ಇದ್ರು. ಅಂದರೆ ಪ್ರೊಡಕ್ಷನ್ ಅವ್ರದ್ದೇನೆ. ಅಕ್ಕನ ಹೆಸರು ಕೊಟ್ಟಿದ್ರು ಅವರು, ದೊಡ್ಡಕ್ಕನ ಎಂ ಶಶಿಕಲಾ ಅಂತ. ಎಂ ಅಂದರೆ ಅವರು ಮುನಿಯಾಲಪ್ಪ ಅಂತ ಅವ್ರ ತಂದೆ ಹೆಸರು, ರಘುವೀರ್ ಸರ್ ತಂದೆ ಹೆಸರು. ಅವ್ರ ಫ್ಯಾಮಿಲಿ ಎಲ್ಲರಿಗೂ ಎಂ ಮುನಿಯಾಲಪ್ಪ ಅಂತ ಅವ್ರ ತಂದೆ ಹೆಸರು. ಹಾಗಾಗಿ ಎಲ್ಲರಿಗೂ ಇನ್ಶಿಯಲ್ ಎಮ್ಮೆ ಬರುತ್ತೆ ಅವ್ರ ಫ್ಯಾಮಿಲಿ ಎಲ್ರಿಗೂ. ಆಗ ಅವರು ನಾನೇನು ಮಾಡಿದ್ರು, ಬೆಳಗ್ಗೆನೆ ಒಂದು ಚಿಲ್ಲರೆ ಕಾಸು ಕೊಟ್ಟರು. ಎಷ್ಟು ಚಿಲ್ಲರೆ ಕಾಸು ಕೊಟ್ಟಿರ್ಬೋದು ಅಂದರೆ ₹5 ಚಿಲ್ಲರೆ ಕಾಸು ಕೊಟ್ಟರು ನನಗೆ. ಕೊಟ್ಬಿಟ್ಟು ಹೋಗು, ಈ ಥರ ಶಶಿಕಲಾ ಮನೆ ಹತ್ರ ಹೋಗು, ನೀನು ಶಶಿಕನ್ ಮನೆ ಹತ್ರ ಹೋಗು ಅಂದರು. ನಾನು ಆಗ ಡಬಲ್ ಟ್ರಕ್ ಬಸ್ಸು, ರೆಡ್ ಕಲರು, ಕೆಂಪು ಕಲರ್ ಬಸ್ಸು, ಡಬಲ್ ಟ್ರಕ್ಕು. ಅದು ದೂಪ್ನಳ್ಳಿ ಟು ಮೆಜೆಸ್ಟಿಕ್ ಇತ್ತು ಬಸ್. ಅದು
131 ಬಸ್. ಅದೇ ಫಸ್ಟ್ ಟೈಮ್ ನಾನು ಲೇಡಿ ಕಂಡಕ್ಟರ್ ಇರೋಂಥ ಬಸ್ಸಲ್ಲಿ ನಾನು ಟ್ರಾವೆಲ್ ಮಾಡಿದ್ದು. 100 ಫೀಟ್ ರೋಡ್ ಇಂದಿರಾನಗರದಿಂದ ಪಲ್ಲವಿ ಥಿಯೇಟ್ರಿಗೆ ಫಸ್ಟ್ ಟೈಮ್. ಅದು ಇದು ಲೀಗಲೋ ಇಲ್ಲೀಗಲೋ ನನಗೆ ಗೊತ್ತಿಲ್ಲ, ಬಟ್ ವಿಷಯ ಹೇಳ್ಬಿಡ್ತೀನಿ. ನನಗೆ ರಘುವೀರ್ ಸರ್ ಹತ್ರ ದುಡ್ಡಿರಲಿಲ್ಲ. ಅದ್ರಲ್ಲಿ ರಘುವೀರ್ ಸರ್ ಏನೋ ಮಾಡಿ ಚಿಲ್ಲರೆ ಕಾಸು 5 ರೂಪಾಯಿ ಕೊಟ್ಟರು. ನಾನು 5 ರೂಪಾಯಿನ ಉಳಿತಾಯ ಮಾಡಬೇಕಲ್ಲ, ಹೇಗೆ ಮಾಡೋದು ಅಂತ ನನಗೆ ಗೊತ್ತಾಯಿತು. ಅದು ಹೇಗೆ ಅಂದರೆ ನಾನೇ ಮಾಡಿದೆ, ಡಬಲ್ ಟ್ರ್ಯಾಕ್ ಬಸ್ ಸೀದಾ ಹತ್ತಿದ ತಕ್ಷಣವೇ ಮೇಲ್ಗಡೆ ಹೋದೆ. ನಾನು ಬಸ್ ಮೇಲ್ಗಡೆ ಹೋದೆ. ಇಲ್ಲಿ ಆ ಲೇಡಿ ಕಂಡಕ್ಟ್ರು ಮೇಲ್ಗಡೆ ಬಂದೇ ಇಲ್ಲ ಅವರು ಟಿಕೆಟ್ ಕಲೆಕ್ಟ್ ಮಾಡೋದಕ್ಕೆ, ಕೆಳಗಡೆ ಅಷ್ಟೇ ಟಿಕೆಟ್ ಕಲೆಕ್ಟ್ ಮಾಡ್ತಾಯಿದ್ರು. ನನಗೆ ಅಂದ್ಕೊಂಡು ಅವ್ರು ಏನಾದರೂ ಮೇಲ್ಗಡೆ ಬಂದರೆ ಟಿಕೆಟ್ ತೊಗೊಳೋಣ, ಹಾಫ್ ಟಿಕೆಟು ಗೊತ್ತಿಲ್ಲ, ಅವರು ಮುಕ್ಕಾಲು ತೊಗೊತಾರೋ ಹಾಫ್ ತೊಗೋತಾರೋ ಗೊತ್ತಿಲ್ಲ ನನಗೆ, ಬಟ್ ಬಹುಶಃ ತೊಗೊಳೋಣ, ಇಲ್ಲಾಂದರೆ ದುಡ್ಡು ಸೇವ್ ಆಗುತ್ತೆ ಅಂದ್ಕೊಂಡೆ. ಅವಾಗ ಎಷ್ಟು 1 ರೂಪಾಯಿನೇ ಏನೋ ಇತ್ತು ಟಿಕೆಟು. 4 ಆಣೆ ಕೂಡ ಅವಾಗ ರನ್ನಿಂಗಲ್ಲಿತ್ತು. 4 ಆಣೆ 50 ಪೈಸೆ ಎಲ್ಲ ತುಂಬ ರನ್ನಿಂಗಲ್ಲಿತ್ತು. ಸರಿ, 1 ರೂಪಾಯಿ ಟಿಕೆಟು. ದೊಡ್ಡವ್ರಿಗಾದ್ರೆ 1 ರೂಪಾಯಿ, ನನಗೆ 1 ರೂಪಾಯಿ ಟಿಕೆಟು. ಅದು ಯಾಕಂದ್ರೆ ಆಮೇಲೆ ಹೇಳ್ತೀನಿ ಇದು ಏನಕ್ಕಂದರೆ ಅದು ಟಿಕೆಟ್ ರೇಟ್ ನನಗೆ ಇವಾಗಲೇ ಹೇಗೆ ಗೊತ್ತಾಯಿತು. ನಾನು ಟಿಕೆಟ್ ತೊಗೊಂಡು ಯಾರು ಕ್ವಶನ್ ಮಾಡ್ಬೋದು ಕಮೆಂಟ್ ಬಾಕ್ಸಲ್ಲಿ, ನೀನು ಟಿಕೆಟೇ ತೊಗೊಂಡಿಲ್ಲ, ಟಿಕೆಟ್ ರೇಟ್ ಹೇಗೆ ನೀನು ಗೊತ್ತಾಗಿರುತ್ತೆ ಅಂತ. ಯಾಕಂದರೆ ಮತ್ತೆ ನಾನು ದುಡ್ಡು ಕೊಟ್ಟು ಟಿಕೆಟ್ ಪ್ರಯಾಣ ಮಾಡಿದ್ದೀನಿ, ಹಾಗಾಗಿ ನನಗೆ ಟಿಕೆಟ್ ರೇಟ್ ಗೊತ್ತು, ಎಷ್ಟು ಟಿಕೆಟ್ ರೇಟ್ ಅನ್ನೋದು. ಹಾಗೇನು ಮಾಡಿದೆ, ಅಲ್ಲಿ ಲೇಡಿ ಕಂಡಕ್ಟರ್ ಬಂದಿಲ್ಲ. ನೋಡಿದೆ, ಅಲ್ಲಿ ಪಲ್ಲವಿ ಥಿಯೇಟ್ರ್ ಹತ್ರ ನಾನು ಇಳಿಬೇಕಾಗಿತ್ತು. ಅವ್ರ ಮನೆಗೆ ಹೋಗೋಕೆ ಹತ್ರ ಆಗುತ್ತೆ. ನಾನೇನು ಮಾಡಿದೆ ಅಂದರೆ ನನಗೆ ಇವ್ರು 2-3 ರೂಟ್ ತೋರಿಸಿದ್ರು, ಇವ್ರು ಮನೆಗೆ ಹೋಗೋದು ಹೇಗೆ ಅಂತ. 2 ರೋಡ್ ಇದೆ. ಒಂದು ರಮಣಾಸಿರಿ ಹೋಟ್ಲಿದೆ. ಆ ರಿಚ್ಮಂಡ್ ಸರ್ಕಲ್ ಹಿಂಗೆ ಕ್ರಾಸ್ ಆಗ್ತಿದ್ದಂಗೆ ಟರ್ನಿಂಗಲ್ಲಿ ಆ ರಮಣಾಸಿರಿ ಹೋಟ್ಲ್ ಹತ್ರ ಹಿಂಗೆ ಬಸ್, ಅದು ಡಬಲ್ ಟ್ರ್ಯಾಕ್ ಬಸ್ ಅಲ್ವಾ, ಸ್ಲೋಗಿ ಹಿಂಗೆ ಟರ್ನ್ ಆಗುತ್ತೆ ಹಿಂಗೆ ಲೆಫ್ಟಿಗೆ. ರೈಟ್ ಸೈಡಲ್ಲಿ ಕಂಟಿರುವ ಇದು ಸ್ಟೇಡಿಯಂ ಇದೆ, ಅಲ್ಲಿ ಟರ್ನಿಂಗಲ್ಲಿ ಹಿಂಗೆ ಟರ್ನ್ ಆಗುತ್ತೆ. ನಾನು ದುಬಕ್ಕಂತ ರನ್ ಆಗೋ ಬಸ್ಸಲ್ಲಿ ಇಳ್ಕೊಬಿಟ್ಟೆ. ಆಗ ನನಗೆ 1 ರೂಪಾಯಿ ಸೇವ್ ಆಯಿತು. ಆ ಖುಷಿ, ನಾನು 1 ರೂಪಾಯಿ ಇದ್ರೆ ಆರಾಮಾಗಿ 1 ಟೈಮ್ ಊಟ ಮಾಡ್ಬೋದು ಅವಾಗ. ಆದರೆ ಸರ್ಕಾರಕ್ಕೆ ನನ್ನ ಕಡೆಯಿಂದ ಮೋಸ ಆಗಿದೆ. ಬಟ್ ನಾನು ರಘುವೀರ್ ಸರ್ ಹತ್ರ ಇದ್ದಂಥ ಒಂದು ಪೊಸಿಷನ್ಗೆ, ನಮ್ಗೆ ಇದ್ದಿದ್ದಂಥ ಕಷ್ಟಕ್ಕೆ ನಾನು ಆ 1 ರೂಪಾಯಿ ನನಗೆ ಈಗ 1.25 ಲಕ್ಷ ರೂಪಾಯಿ ಥರ ಇತ್ತು.